ಹಾಯ್ ಎವ್ರಿಬಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ರಿವ್ಯೂ ಮಾಡ್ತಾ ಇರೋ ಗಾಡಿ ಬಂದು ಹೋಂಡಾ ಡ್ರೀಮ್ ಯುಗ ಅಂತ 2014 ಮಾಡಲು 110cc. ಸೊ 109.19cc ಏರ್ ಕೂಲ್ಡ್ ಇಂಜಿನ್ ಬರೋದು. ಇದಕ್ಕೆ BS4 ಕಾಂಪ್ಲೇಂಟ್ ಇಂಜಿನು, ಹೋಂಡಾ ಎಕೋ ಟೆಕ್ನಾಲಜಿ ವಿತ್ 4 ಸ್ಟ್ರೋಕ್. ಸೊ ಇವಾಗ ಇದ್ರ ಎಕ್ಸಾಸ್ಟ್ ನೋಟ್ ಕೇಳಿ. ಸೊ ನನ್ನ ಫ್ರೆಂಡು ಈ ಗಾಡಿನ ಫೆಬ್ರವರಿ ಮಂತಲ್ಲಿ ತೊಗೊಂಡಿರೋದು. ಸೊ ಫೆಬ್ರವರಿ ಅಂದರೆ ನಮಗೆಲ್ಲ ಯಾರು ಗ್ಯಾಪ್ನಿಗೆ ಬರ್ತಾರೆ ಹೇಳಿ. ನಿಂತ ನೋಡು ಯಜಮಾನ, ನಾನು ಹೇಳ್ದೆ ಅಲ್ಲ ಲೌಡ್. ಇದು 2014 ಮಾಡಲು. ಇದು ನಮ್ಮ ರಿಲೇಷನ್ ಅವ್ರ ಹತ್ರ ಇತ್ತು. ನಾನೇ ಸೆಕೆಂಡ್ಸಿಗೆ ಅಂತ 30,000 ಕೊಟ್ಟು ತಗೊಂಡಿದ್ದೀನಿ. ಸೊ ಇದಕ್ಕೆ ಮೊಬೈಲ್ ಮೌಂಟ್ ಹಾಕ್ಸಿದ್ದಾನೆ, ಡೈರೆಕ್ಟ್ ಬ್ಯಾಟ್ರಿ ಕನೆಕ್ಟು. ಇದು ನೋಡಿ ವೈರು ಪ್ಲಗ್ ಇನ್ ಪ್ಲಗ್ ಔಟು. ಅದಾದಮೇಲೆ ಇಲ್ಲಿ ಹಿಂದೆ ಒಂದು ಬಟನ್ ಇದೆ. ಸೊ ಡೈರೆಕ್ಟ್ ಬ್ಯಾಟ್ರಿ ಕನೆಕ್ಷನ್ ಇರೋದ್ರಿಂದ ಬಟನ್ ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ. ಅದು ಹಿಂದೆ ಒಂದು ಬಟನ್ ಇದೆ, ತೋರಿಸ್ತೀನಿ ರೀ. ನೋಡಿ ಅಲ್ಲಿ ಬ್ಲ್ಯಾಕ್ ಕಲರ್ ಬಟನ್ ಕಾಣಿಸ್ತಿದೆಯಾ ನೋಡಿ, ಅದೇನೆ. ಸೊ ಗಾಡಿ ಆಫ್ ಆಗಿದ್ರೂ ಬ್ಯಾಟ್ರಿನಲ್ಲಿ ಕನೆಕ್ಷನ್ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಮೊಬೈಲ್ ಚಾರ್ಜ್ ಆಗುತ್ತೆ. ಗಾಡಿ ನೋಡೋಕ್ಕೆ ಮಾತ್ರ ಸಕ್ಕದಾಗಿದೆ, ಡಿಸೈನ್ ಎಲ್ಲ ನೋಡಿ. ಸೊ ಇದು ಬಂದು ಫ್ಯೂಲ್ ಆನ್ ಆ್ಯಂಡ್ ಆಫು. ಸೊ ಅದಾದಮೇಲೆ ಇದು 4 ಸ್ಪೀಡ್ ಗೇರ್ ಬಾಕ್ಸು, ಎಲ್ಲ ಹಿಂದೆ ಒತ್ತಬೇಕು, ನ್ಯೂಟ್ಲಿಗೆ ಮುಂದೆ ಒತ್ತಬೇಕು. ಆ್ಯಂಡ್ ಅದಾದಮೇಲೆ ನೋಡಿ ಕ್ರ್ಯಾಶ್ ಗಾರ್ಡು ಇವೆಲ್ಲ ಆವಾಗಲೇ ಕೊಟ್ಟಿದ್ದು, ಕ್ರ್ಯಾಬ್ ರೀಲ್ಸು. ಆಮೇಲೆ ಸ್ಟಾಕ್ ಸಸ್ಪೆನ್ಷನ್ ನೋಡಿ, ರೆಡ್ ಕಲರ್ ಚೆನ್ನಾಗಿದೆ. ಅದಾದಮೇಲೆ ಕಿಕ್ಕರ್ ಬರುತ್ತೆ, ಈಗಿನ ಗಾಡಿನಲ್ಲಿ ಕಿಕ್ಕರ್ಗಳೇ ಕೊಡೋಲ್ಲ. ಆಮೇಲೆ ಬ್ಯಾಕ್ ಬ್ರೇಕು, ಆಮೇಲೆ ಫ್ರಂಟ್ ಬ್ರೇಕು, ಅದು ಕ್ಲಚ್ಚು ಆ್ಯಂಡ್ ಮಿರರು ಎಲ್ಲ ಸ್ಟಾಕು ಗಾಡೀಲಿ ಹೆಂಗೆ ಬಂದಿತ್ತೋ ಹಂಗೆ ಇದೆ, ಏನೂ ಚೇಂಜ್ ಮಾಡಿಸಿಲ್ಲ ಇವರು. ನೋಡಿ ಗಾಡಿ ಏನು ಸಕ್ಕದಾಗಿ ಕಾಣ್ತಾ ಇದೆ. 2014 ಮಾಡಲು CD 110 ಡ್ರೀಮ್ ಯುಗ ಅಂತ ಇದ್ರ ಮಾಡಲು. ಇದು ಹೆಚ್ಚು ಕಮ್ಮಿ ಏನಿಲ್ಲ ಅಂದರೂ ಹೈವೇಲಿ ಹೋದರೆ 70 ಮೈಲೇಜ್ ಕೊಡುತ್ತೆ. ಸಿಟಿ ಒಳಗಡೆ ನೀವು ಏನೇ ಮಾಡಿದ್ರು ತಿಪ್ಪುಳಾಗ ಹಾಕಿದ್ರು 20 to 25 ಅಷ್ಟೇ ಲಾಸ್ಟ್. ಸೊ ಇದು ಅಪ್ರಾಕ್ಸಿಮೇಟ್ಲಿ 8.25 BHP ಪ್ರೊಡ್ಯೂಸ್ ಮಾಡುತ್ತೆ 7500 RPM ಅಲ್ಲಿ. ಆ್ಯಂಡ್ 8.63 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ 5000 RPM ಅಲ್ಲಿ. ಸೊ ಕೀ ಸ್ಪೆಸಿಫಿಕೇಷನ್ಸ್ ಬಂದು ಅದೇ ಗೊತ್ತಲ್ಲ, 4 ಗೇರ್ ಬಾಕ್ಸ್ ಬರುತ್ತೆ. ಸೊ ಗಾಡಿ ವೆಯ್ಟ್ ಬಂದು 108ಇಂದ 111 kgs ಇದೆ. ಸೊ ನಾನೇ 120 ಇದ್ದೀನಿ. ಸೊ ಫ್ರಂಟ್ ಸಸ್ಪೆನ್ಷನ್ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನು. ಸೊ ನನ್ನ ಹತ್ರ ಗೋಬ್ರ ಇಲ್ಲ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಗಾಡಿ ತೊಗೊಂಡು ಹೊರಟೆ. ಗಾಡಿ ತೊಗೊಂಡು ಹೊರಟ್ಮೇಲೆ ಸೀದಾ ಹೋಗಿ ನಾಯಿ ಹತ್ರ ನಿಂತ್ಕೊಬಿಡೋದು. ಆ ಗಾಡಿ ಆಫ್ ಆಗ್ಬಿಡ್ತು, ನಮಗೆ ಎಲ್ಲ ಮೀಟ್ರ್ ಆಫು. ಆ ನಾಯಿ ಮೊದಲೇ ಕಚ್ಚುತ್ತೆ ಅಂತ ನನ್ನ ಫ್ರೆಂಡ್ ಬೇರೆ ಎದುರಿಸ್ಬಿಟ್ಟಿದ್ದ. ನೋಡಿ ಪಟ್ ಅಂತ ಆಫ್ ಆಗೋಯ್ತು ಗಾಡಿ. ಸ್ವಲ್ಪ ಗಾಡಿ ಹಿಂದಕ್ಕೆ ತೊಗೊಂಡು ಸ್ಟಾರ್ಟ್ ಮಾಡಿಕೊಂಡು ಮೂವ್ ಮಾಡಿದೆ. ಆಮೇಲೆ ತಗೊಂಡಾಗಿಂದ ಏನೇನು ಚೇಂಜ್ ಮಾಡಿಸಿದ್ಯಾ? ತಗೊಂಡಾಗಿಂದ ಜಾಸ್ತಿ ಏನು ಚೇಂಜ್ ಮಾಡಿಸಿಲ್ಲ, ಹಾಕಿರೋದು ಇದು ಒಂದೇ ಒಂದು. ಇದು ಮೊಬೈಲ್ ಹೋಲ್ಡರ್, ಚಾರ್ಜರು. ಇಲ್ಲಿ ಹಿಂದೆ ಬಟನ್ ಇದೆಯಲ್ಲ, ಅದೇನಕ್ಕೆ ಅದು ಹಿಂದೆ ಬಟನು? ಆ ಬಟನ್ ಬಂದು ನೀನು ಡೈರೆಕ್ಟ್ ಬ್ಯಾಟ್ರಿ ಕನೆಕ್ಷನ್ ಕೊಟ್ಟಿರೋದ್ರಿಂದ ಕಂಟ್ರೋಲ್ ಸಿಗ್ಬೇಕಲ್ವಾ, ಅದಕ್ಕೆ ಹಿಂಗೆ ಆನ್ ಮಾಡಿ ಆಫ್ ಮಾಡ್ಕೊಳ್ಳೋದು ಅಷ್ಟೇ. ಇನ್ನು ತಗೊಂಡಾಗಿಂದ ಗಾಡಿ ಹೆಂಗಿದೆಯೋ ಹಂಗೆ ಇದೆ, ಏನೂ ಚೇಂಜ್ ಮಾಡಿಸಿಲ್ಲ. ಚೇಂಜ್ ಮಾಡಿಸಿಲ್ಲ, ಹಂಗೆ ಇದೆ. ಸೊ ಈ ಗಾಡಿ ಫ್ಯೂಲ್ ಟ್ಯಾಂಕ್ ಬಂದು 8 ಲೀಟರ್ಸ್ ಅಷ್ಟೇ ಹಿಡಿಯೋದು. ಸೊ ಇದ್ರ ಬ್ರೇಕಿಂಗ್ ಸಿಸ್ಟಮ್ ಬಂದು 130 mm ಡ್ರಮ್ ಬ್ರೇಕು, ಬೋತ್ ಬ್ಯಾಕ್ ಆ್ಯಂಡ್ ಫ್ರಂಟ್ ಆ್ಯಂಡ್ ಬ್ಯಾಕ್ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಮ್ ಬರೋದು ಇದಕ್ಕೆ. ಸೊ
ಸೊ ಗಾಡಿ ಚೆನ್ನಾಗಿದೆ, ಆಫ್ ಕ್ಲಚ್ ಇದೆ. ಸೊ ಆಫ್ ಕ್ಲಚ್ಚು ನನಗೆ ಓಡ್ಸೋಕ್ಕೆ ಬರೋಲ್ಲ, ಅಷ್ಟೊಂದು ಬರೋಲ್ಲ. ಸೊ ಅದಕ್ಕೆ ಗಾಡಿ ಒಂದ್ಸಲ ಆಫ್ ಮಾಡಿದೆ. ಸೊ ಗಾಡಿ ಚೆನ್ನಾಗಿದೆ, ಚೆನ್ನಾಗಿ ಓಡಿಸ್ಬೋದು, ವೆಯ್ಟ್ ಎಲ್ಲ ಚೆನ್ನಾಗಿ ತಡೆಯುತ್ತೆ, ಆಮೇಲೆ ಎಳೆಯುತ್ತೆ. ಸೊ ಗಾಡಿ ವೆಯ್ಟ್ ಬಂದು 110 kg 111 kg ಇರುತ್ತೆ. ಬಟ್ ನಾನೇ 120 kg ಇದ್ದೀನಿ. ಗಾಡಿ ಎಷ್ಟು ಚೆನ್ನಾಗಿ ಎಳೀತಾ ಇದೆ ನೋಡಿ. ಸೊ ತುಂಬ ಖುಷಿ ಆಯಿತು ಗಾಡಿ ಓಡಿಸಿ. ಸೊ ಇವೆಲ್ಲ ಮತ್ತೆ ಬರಲ್ಲ. ವೈ? ಯಾಕೆಂದರೆ ಎಲ್ಲರೂ ಈಗ ದುಡ್ಡುಗೋಸ್ಕರ ಗಾಡಿಗಳನ್ನ ಮಾಡ್ತಾಯಿದ್ದಾರೆ, ಇಂಜಿನ್ ಮೇಲೆ ಯಾರೂ ಮಾಡ್ತಾನೇ ಇಲ್ಲ ಇವಾಗ. ಸೊ ಗಾಡಿ ತುಂಬ ಚೆನ್ನಾಗಿದೆ ಓಡ್ಸೋಕ್ಕೆ. ಗುಲಾಬ್ ಜಾಮೂನ್ ಅಲ್ಲ, ಗಲ 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 ಅಂತ. ಓಹೋ, ಅಣ್ಣ ಬಂದೆ. ಮ್ಯೂಟಲ್ಲಿ ಬಿದ್ದಿರುತ್ತೆ ನೋಡೋ, ಹಿಂಗೆ ಹಿಂಗೆ ಅನ್ನೋ, ಅದು ಒರ್ಜಿನಿಟಿ ಕಳ್ಕೊಂಬಿಟ್ಟೈತೆ ಆಲ್ರೆಡಿ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ 14-15 ವರ್ಷದ್ದು ಅಂತಾನಿರೋ ಆಫ್ ಆಯ್ತದೆ, ಲೈಟಿಂಗ್ ಕಮ್ಮಿಲಿದೆ. ಸೊ ನನ್ನ ವೆಯ್ಟು ತಡೀತಾ ಇದೆ ನೋಡಿ. ಕೆಳಗಡೆ ಅಷ್ಟೊಂದೇನು ಹೊಡಿಲಿಲ್ಲ, ಬಟರ್ ಸ್ಮೂತು ಸಸ್ಪೆನ್ಷನ್ ಮಾತ್ರ. ಸೊ ಗಾಡಿ ಬಗ್ಗೆ ಇನ್ನೇನು ಇಲ್ಲ ಹೇಳೋದು ಅಂದ್ಕೊಂಡಿದ್ದೀನಿ. ಸೊ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಸೊ 2 ಟ್ಯೂಬ್ಲೆಸ್ ಟೈರ್ ಬರೋದು, 80/100 ಸೆಕ್ಷನ್ ಟೈರ್ ಬರೋದು, 2ಕ್ಕೂ ಟ್ಯೂಬ್ಲೆಸ್ ಟೈರು. ಆಮೇಲೆ ಡ್ರೀಮ್ ಯುಗ ಸ್ಟಿಕ್ಕರು, ಆಮೇಲೆ ಎಲ್ಲ ಸ್ಟಾಕೇ ಇದೆ. ಆಮೇಲೆ ಸೆಲ್ಫ್ ಸ್ಟಾರ್ಟು, ಕಿಕ್ ಸ್ಟಾರ್ಟು, ಸುತ್ತ ನೋಡ್ಬೋದು. ಇಂಡಿಕೇಟರ್ಸು ಎಲ್ಲನೂ ಸ್ಟಾಕೇ ಇದೆ, ಯಾವುದೂ ಚೇಂಜ್ ಮಾಡಿಸಿಲ್ಲ. ಅದಾದಮೇಲೆ ಹೋಂಡಾ ವಿಂಗ್ 3D ಲೋಗೋ ಇರೋದು. ಅದಾದಮೇಲೆ ಸ್ಪೀಡೋಮೀಟರು, ಓಡೋಮೀಟರು, ಇನ್ಸ್ಟ್ರೂಮೆಂಟ್ ಕ್ಲಸ್ಟರು, ಆಮೇಲೆ ಫ್ಯೂಲ್ ಗೇಜು ಎಲ್ಲ ಇದೆ ನೋಡಿ. ಸೈಲೆನ್ಸರ್ ಮೇಲೂ ಹೋಂಡಾ ಇದೆ, ಸೈಲೆನ್ಸರೂ ಒರಿಜಿನಲ್, ಸ್ಕ್ರ್ಯಾಚಸ್ ಆಗಿದೆ. ಪ್ಲ್ಯಾನೆಟ್ ಹೋಂಡಾ 110 cc ಗಾಡಿ, ಹೋಂಡಾ 3D ಲೋಗೋ. 100/80 ಎಷ್ಟು ಟೈರ್ ಸೆಕ್ಷನ್ ಎಷ್ಟು ಹೇಳು? 80/100 ಅಂತ ಹಾಕ್ಬಿಟ್ಟು ಡ್ಯಾಶ್ ಹಾಕ್ಬಿಟ್ಟು 18 MC ಅಂತ ಹಾಕಿ 47K ಅಂತ ಹಾಕೊಂಡು. ಬ್ಯಾಕ್ ಟೈರು ಇದು ಬ್ಯಾಕ್ ಟೈರ್ ಒರಿಜಿನಲ್ ಅಲ್ಲ, ಬೇರೆದು. ಚೇಂಜ್ ಮಾಡಿಸಿದ್ಯಾ? ಹಾಂ, ತಗೊಂಡಾಗಿಂದ ಏನೇನು ಚೇಂಜ್ ಮಾಡಿಸಿದ್ಯಾ? ತಗೊಂಡಾಗಿದ್ದ ಜಾಸ್ತಿ ಏನು ಚೇಂಜ್ ಮಾಡಿಸಿಲ್ಲ, ಹಾಕಿರೋದು ಇದು ಒಂದೇ ಒಂದು. ಎಲ್ಲ ಕಿತ್ತೋನಿಲ್ಲೇ ಹಾಕಿರ್ತಾನೆ ನೋಡಿ, ಇಲ್ಲೇ ಐತಲ್ಲ 80/100 18 MC 54P ಅಂತ. ಅದೇನಾ? ಹಾಂ ಅದೇನೆ. ಒಟ್ನಲ್ಲಿ 2014 ಮಾಡಲು. ಓಕೆ. ಸೊ ನಿನ್ನ ಒಪಿನಿಯನ್ ಏನು ಗಾಡಿ ಮೇಲೆ? ಗಾಡಿ ಮೇಲೆ ಲಾಂಗ್ ಡ್ರೈವಿಗೆ ಹೋಗ್ತೀನಿ ಅಂದ್ರೆ ಮೈಲೇಜ್ಗೆ ಪಕ್ಕ 60 ಮೇಲೆ ಅಂತೂ ಹೋಗೋದಿಲ್ಲ. ಹೋಗ್ತೀನಿ ಅಂದ್ರೆ ಇಲ್ಲ ಸಿಟಿ ಒಳಗಡೆ ಹೋಗ್ತೀನಿ ಅಂದ್ರೆ 22-25. ತುಂಬಾ ಟ್ರಾಫಿಕ್ ಇತ್ತು ಅಂದ್ರೆ 22-25. ಟ್ರಾಫಿಕ್ ಕಮ್ಮಿ ಇತ್ತು ಅಂದ್ರೆ 30+ ಹೋಗುತ್ತೆ, ಆರಾಮಾಗಿ ಓಡಿಸ್ಕೊಂಡು ಹೋಗ್ಬೋದು. ಎಷ್ಟು ಜನ ಹಾಕೊಂಡು ನೋಡ್ಸಿದ್ಯಾ ಗಾಡಿಯಲ್ಲಿ? 3 ಜನ, ಹೆಚ್ಚು ಕಮ್ಮಿ ಅಂದ್ರು 200 kg ಮೇಲೆ ಕೂರ್ಸ್ಕೊಂಡು ಅಪ್ಪಲ್ಲಿ ಓಡಿಸಿದೀನಿ. ಇದು ಎಷ್ಟು ಜನ ಕೆಪಾಸಿಟಿ ಇದು? ಇಬ್ಬರೇ ಕೆಪಾಸಿಟಿ. ಥ್ಯಾಂಕ್ಸ್ ಫಾರ್ ಗಿವಿಂಗ್ ಮೀ ದಿಸ್ ಬೈಕ್. ಸೊ ಈ ವ್ಲಾಗ್ ಇಷ್ಟ ಆಗಿದೆ ಅನ್ಕೊತೀನಿ. ಥ್ಯಾಂಕ್ ಯು, ಕೀಪ್ ವಾಚಿಂಗ್.